ನಾನು ನಿಮ್ಮ ಸಚಿನ್ ರಮೇಶ್. ಇವತ್ತೇನಪ್ಪ ಅಂದರೆ ನಾನು ಮತ್ತು ರೋಯ್ ಪಡೆಯಪ್ಪ ಮೂವಿ ಮತ್ತೆ ರಿಲೀಸ್ ಮಾಡಿದಾರಲ್ಲ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಏನು ಸರ್ಪ್ರೈಸ್ ಅಂದರೆ ಜಸ್ಟ್ 2 days ಬ್ಯಾಕ್ ನಾನು ಮತ್ತು ಅವನು ಆಫೀಸಲ್ಲಿ ಮಾತಾಡ್ತಾ ಇದ್ವಿ, ಮಚ್ಚ ಈ ಮೂವಿ ನಮಗೆ ಥಿಯೇಟ್ರಲ್ಲಿ ನೋಡೋಕ್ಕೆ ಚಾನ್ಸ್ ಸಿಗ್ಲಿಲ್ವಲ್ಲ ಮಚ್ಚ, ಥಿಯೇಟ್ರಲ್ಲಿ ಇದ್ದಿದ್ರೆ ಏನು ಮಜಾ ಬರೋದು ಹಂಗೆ ಹಿಂಗೆ ಅಂತ ತುಂಬ ಮಾತಾಡಿದ್ವಿ. ಏನು ಅದು ಅಂದ್ಕೊಂಡಿದ್ದ ತಕ್ಷಣ ನೋಡಿದ್ರೆ ಥಿಯೇಟ್ರಲ್ಲಿ ನೆಕ್ಸ್ಟ್ ಡೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹುಡುಗ ಹಿಂದೆ ಮುಂದೆ ನೋಡಿಲ್ಲ, ಮಚ್ಚ ಹೋಗ್ತಾ ಇದ್ದೀವಿ ನಾವು ಅಂದ್ಬಿಟ್ಟು ಟಿಕೆಟ್ ಬುಕ್ಕೇ ಮಾಡ್ಬಿಟ್ಟ. ಸೊ ಅದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಮಜಾ ಬರುತ್ತಾ ಇಲ್ವ? ಮಜಾ 100% ಬರುತ್ತೆ. ನಮ್ಮ ರಜನಿಕಾಂತ್ ಸರ್ ಅವ್ರದ್ದು ಫಿಲಮ್ಮು ಮಾಸ್ ಬೇರೆ, ಅಜ್ಜಿ ಕೇಳಬೇಕಾ, ಸಾಕಾಗಿರುತ್ತೆ. ಸೊ ಫಸ್ಟ್ ಟೈಮ್ ನಾನು ಮತ್ತು ರೋಯ್ ಜೊತೆಗೆ ಫಿಲಮ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಾಗಿ ಅದು ಒಂದು ಸರ್ಪ್ರೈಸ್. ಇಷ್ಟು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಫಸ್ಟ್ ಟೈಮ್ ಫಿಲಮ್ಗೆ ಹೋಗ್ತಾ ಇರೋದು. ಯಾರು ನಂಬಲ್ಲ ಇದನ್ನು, ಬಟ್ ಇದು ನಿಜ. ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ನನ್ನ ಮಗನಿಗಂತೂ ಬೆಳಗ್ಗೆ ಫೋನ್ ಹಾಕಿ ಸಾಕಾಯಿತು. 9 ಸತಿ ಫೋನ್ ಹಾಕಿದ್ದೀನಿ, ಎತ್ತಿಲ್ಲ. ಆಮೇಲೆ ಮಾಡ್ದೆ ಅವನೇ. ಅದಾದಮೇಲೆ ನೆಮ್ಮದಿ ಆಗಿದ್ದು ನನಗೆ, ಹಬ್ಬ ಎದ್ದವನೆಲ್ಲ ಬರ್ತಾನೆ ಅಂತ. ಅಲ್ಲಿ ತನಕ ನನಗೆ ಫುಲ್ಲು ಅಯ್ಯಯ್ಯೋ ಬರ್ತಾನಾ ಇಲ್ವಾ ಇವನು, ಏನು ಕತೆ ಅಂತ ತಲೆಯಲ್ಲಿ ಓಡ್ತಾಯಿತ್ತು. ಎಲ್ಲ ಟೈಮು ನನ್ನ ಮಗ ಈ ಥರ ನಮಗೆ ಬೂಚಿಗಳು ಕೊಡ್ತಾ ಇರ್ತಾನೆ. ಇಲ್ಲಿ ಈ ಥರ ಇದ್ದಾಗಲೇ ಒಂದು ಮೆಮೊರಿ ಕ್ರಿಯೇಟ್ ಆಗೋದು ಇರಬೇಕು. ಒಂದು ಗ್ರೂಪಲ್ಲಿ ಒಬ್ಬರು ಆ ಥರ ಇರಲೇಬೇಕು, ಆವಾಗಲೇ ಒಂದು ಮೆಮೊರಿ ಕ್ರಿಯೇಟ್ ಆಗೋದು. ಸೊ ಇವತ್ತು ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ನಾನು ಹೇಳೋದೇನು ಗೊತ್ತಾಗ, ಜೀವನದಲ್ಲಿ ಏನು ಬೇಕಾದ್ರೂ ವಾಪಸ್ ಬರ್ಬೋದು. ಲೈಕ್ ನಿಮ್ಮ ಹತ್ರ ಕಾಸು ಇಲ್ವಾ, ಮುಂದೆ ಒಂದು ದಿವಸ ಮಾಡೇ ಮಾಡ್ತೀರಾ, ಅದು ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ಈಗ ಕಾಲೇಜ್ ಜನ್ರೇಷನಲ್ಲಿ ಎಲ್ಗೂ ಹೋಗಲ್ಲ ಯಾರು. ಕೆಲವ್ರು ಹೋಗ್ತಾರೆ, ಅದಕ್ಕೆ ನನಗೆ ಸಖತ್ ಖುಷಿ ಇದೆ. ಬಟ್ ಕೆಲವ್ರು ಏನಂದರೆ ಮನೇಲೇ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ. ಏನಕ್ಕೆ? ನಿಮ್ಮ ಏಜ್ ವಾಪಸ್ ಬರಲ್ಲ ಗುರುವೆ, ಏಜ್ ವಾಪಸ್ ಬರೋದೇ ಇಲ್ಲ ಲೈಫಲ್ಲಿ. ಏನು ಬೇಕಾದ್ರೂ ಬರ್ಬೋದು, ಏಜ್ ಮಾತ್ರ ಬರಲ್ಲ. ಹೇಳ್ತಾ ಇದ್ದೀನಿ, ಏಜ್ ಇದ್ದಾಗ, ಶಕ್ತಿ ಇದ್ದಾಗ ಟ್ರಾವೆಲ್ ಮಾಡಿ. ಫ್ರೆಂಡ್ಸ್ ಎಲ್ಲೇ ಕರೆದ್ರೂ ಹೋಗಿ. ಆಗಲ್ಲ ಮಗ ನನಗೆ ಟೈಮ್ ಇಲ್ಲ ಅದು ಇದು ಅಂತ ಕತೆಗಳು ಹೊಡಿಬೇಡಿ. ಆದಷ್ಟು ಹೋಗ್ತಾ ಇರಿ, ಎಂಜಾಯ್ ಮಾಡಿ, ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾನು ಒಂದೇ ಹೇಳೋದು ನೋಡ್ರಿ, ನಿಮಗೆ ವಯಸ್ಸಾಗುತ್ತೆ. ವಯಸ್ಸಾದಾಗ ನಿಮ್ಮ ಫ್ರೆಂಡ್ಸ್ ಸಿಗ್ತಾರೆ ಅಂದ್ಕೊಳ್ಳಿ. ಎಲ್ಲರೂ ಸಿಗ್ತಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಕೆಲವ್ರು ಸಿಗ್ತಾರೆ. ಆವಾಗ ಏನು ಮಾತಾಡ್ತೀರ ಅವ್ರ ಜೊತೆ? ಏನು ಮಾತಾಡೋಕ್ಕಾಗತ್ತೆ ನಿಮ್ಗೆ? ಈ ಥರ ಮೆಮೊರೀಸ್ ಇವಾಗ ಏನಾದ್ರು ಕ್ರಿಯೇಟ್ ಮಾಡಿ ಒಂದು ಮೂವಿಗೆ ಹೋಗಿರ್ತೀರಿ. ಈಗ ನೋಡ್ರಿ, ಇದು ನನ್ನ ಫಸ್ಟ್ ಮೂವಿ ರೋಯ್ ಜೊತೆ, ಆಯಿತಾ? ಇಷ್ಟರಲ್ಲ ಒಂದು ಜೊತೆ ಹೋಗೇ ಇಲ್ಲ. ಇದು ನನ್ನ ತಲೆಯಲ್ಲಿ ಪರ್ಮನೆಂಟಾಗಿ ಒಂದು ಮೆಮೊರಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ನಿಮಗೂ ಈ ಥರ ಯಾವ್ದಾದ್ರು ಫಸ್ಟ್ ಲೈಕ್ ಫ್ರೆಂಡ್ಸ್ ಜೊತೆನಾಗಲಿ, ಗರ್ಲ್ ಫ್ರೆಂಡ್ ಯಾರ ಜೊತೆನಾದರೂ ಆಗಲಿ ಒಂದು ಮೆಮೊರಿ ಅನ್ನೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಓದಿ ನಿಮಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಈ ಥರ ಸ್ಟೋರಿ ಕಂಡ್ರಿ, ನೀವು ಟ್ರಾವೆಲ್ ಮಾಡಬೇಕು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಬರೀ ಫ್ರೆಂಡ್ಸ್ ಅಂತಲ್ಲ, ಫ್ಯಾಮಿಲಿ ಜೊತೆನೂ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ ಅಂದರೆ ನಿಮಗೇನು ಮೆಮೊರಿಗಿರಲ್ಲ. ಲಾಸ್ಟ್ ತಾಗದು ಹೂ ತಾಕ ನಿಮ್ಮನ್ನ ಮುಚ್ಚಿ ಇದು ಮಾಡಿಬಿಡ್ತಾರೆ ಸತ್ತ ಮೇಲೆ. ಅದೇ ನೀವು ಒಂದು ಮೆಮೊರಿ ಮಾಡಿಟ್ರೆ, ಮಚ್ಚ ಅವನ ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲೋ, ಹೋಗ್ಬಿಟ್ಟ, ಹಿಂಗಾಯಿತು ಹಂಗಾಯಿತು ಅಂತ ಅಟ್ಲೀಸ್ಟ್ ಏನೋ ಒಂದು ಮಾತುಗಳನ್ನ ಮಾತಾಡ್ತಾರೆ. ಸೊ ಅಟ್ಲೀಸ್ಟ್ ಅಷ್ಟಾದರೂ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ತುಂಬ ಜನ ನೋಡಿದ್ದೀನಿ, ತುಂಬ ಜನ ತಿಕ್ಕಾಬಾರ ನನ್ನ ಮಕ್ಕಳಿಗೆ ಟೈಮ್ ಹೆವಿ ಇರುತ್ತೆ ಮಕ್ಕಳಾರೆ, ಬಟ್ ಎಲ್ಗೂ ಹೋಗಲ್ಲ. ಇಂಥವ್ರಿಗೆ ಏನು ಹೇಳ್ಬೇಕು ಹೇಳಿ? ಕರೆಕ್ಟ್ ತಾನೆ? ಈ ಕಾಲದಲ್ಲಿ ಕಾರ್ಪೊರೇಟ್ ಹಿಂಗಾಗ್ಬಿಟ್ಟಿದೆ ಗೊತ್ತಾಗ. ನನಗೆ ತುಂಬ ಬೇಜಾರಾಗ್ತದೆ. ಯಾವನ್ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ನನ್ನ ಮಗಂಗೆ ಅವ್ನಿಗೇನು ಬೆಲೆ ಕೊಡಲ್ಲ. ಯಾವನ್ ತುಂಬ ವರ್ಷ ಕೆಲಸ ಮಾಡ್ತಾನೆ ಏನು ಬೆಲೆ ಕೊಡಲ್ಲ. ಏನಕ್ಕೆ ಹಿಂಗಾಗ್ಬಿಟ್ಟಿದ್ದಾವೆ ಅಂತ ನನಗಂತೂ ದೇವರಾಣೆಗೂ ಗೊತ್ತಿಲ್ಲ. ಈ ಬಕೆಟ್ ಹಿಡಿಯೋ ನನ್ನ ಮಕ್ಕಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಎಲ್ಲ ಬಕೆಟ್ ಹಿಡಿದು ಅವರವರೇ ಒಂದೊಂದು ಗುಂಪಾಗ್ಬಿಟ್ಟಿದ್ದಾರೆ ಇವಾಗ ಎಲ್ಲ ಸೈಡು. ಅದರಿಂದ ಕಷ್ಟಪಟ್ಟು ಕೆಲಸ ಮಾಡೋನಿಗೆ ಬೆಲೆ ಅಂತೂ ದೇವರಾಣೆಗೂ ಸಿಗ್ತಾ ಇಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನು ರೋಯ್ ಇದ್ದೀವಿ, ತುಂಬ ಕಷ್ಟ ಇದೆ ಗೈಸ್. ನಿಯತ್ತ ಕೆಲಸ ಮಾಡಿಬಿಟ್ಟು ಯಾವನಿಗೂ ಬಕೆಟ್ ಹಿಡ್ದಿಲ್ದಿರ ಕೆಲಸ ಮಾಡಿಕೊಂಡು ನೀವು ಬೆಳೀತೀರಾ ಅಂದರೆ ಕಾರ್ಪೊರೇಟಲ್ಲಿ ಸಖತ್ ಕಷ್ಟ ಇದೆ. ಸೊ ಏನು ಸ್ಕಿಲ್ ಬೆಳೆಸ್ಕೊತಿರೋ ಇಲ್ವೋ, ದಯವಿಟ್ಟು ಹೇಳ್ತಾ ಇದ್ದೀನಿ, ಬಕೆಟ್ ಹಿಡಿಯೋ ಸ್ಕಿಲ್ಸ್ ಬೆಳೆಸ್ಕೊಂಬಿಡಿ ಗೈಸ್. ಅದಕ್ಕಿಂತ ಬೆಸ್ಟ್ ಸ್ಕಿಲ್ಸು ನಿಮಗೆ ಕಾಸು ಮಾಡೋಕ್ಕೆ ಯಾವುದೂ ಇಲ್ಲ. ನಾವಂತೂ ಕಲ್ತಿಲ್ಲ,
ಇನ್ನು ಹೆಂಗಾಗಿರೋರು ಅಟ್ಲೀಸ್ಟ್ ಅವರಾದರೂ ಕಲೀಲಿ ಅಂತ ನನ್ನ ಇದು. ಯಾಕಂದರೆ ಬೇರೆ ಏನು ನಡೆಯಲ್ಲಪ್ಪ, ಏನು ನಡೆಯಲ್ಲ. ನೀನು ಹೇಳ್ಬೋದು, ಓ ನಾನು ಹಂಗೆ ಮಾಡ್ತೀನಿ, ಈ ಸ್ಕಿಲ್ ಕಲಿತೀನಿ, ಏನು ಸ್ಕಿಲ್ ಆದರೂ ಕಲಿ, ಯೂಸೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ಸುಮ್ಮನೆ ಕಲಿತೀನಿ, ಅದು ಮಾಡ್ತೀನಿ, ದಬ್ಬಾಕ್ತೀನಿ, ಬದನೆಕಾಯಿನೂ ಏನೂ ಆಗಲ್ಲ. ಬಕೆಟ್ ಇಡಿ ಬೆಳಿ, ಇದೇ ಕಾರ್ಪೊರೇಟ್. ತಿಳ್ಕೊಂಬಿಡೋ, ಇದು ಯಾವಾಗ ತಿಳ್ಕೊಂಚೆ ಅವಾಗ ಬೆಳೀತ. ನಾವೆಲ್ಲ ತಿಳ್ಕೊಂಡಿಲ್ಲ, ನಿಯತ್ತಾಗಿದ್ರೇ ನಮ್ಗೆ ಇದು ಅದು ಅಂದ್ಕೊಂಡು ನಾವು ಇವಾಗ ಒಡ್ಸ್ಕೊತಾ ಇದ್ದೀವಿ ಸರಿಗೆ. ಏನು ಮಾಡಿದ್ರು, ಏನು ಕ್ರಿಯೇಟ್ ಮಾಡಿದ್ರು, ಏನಾದರೂ ದಬ್ಬಾಕಿರು ಮಗ, ಯೂಸ್ ಇಲ್ಲ. ಸೊ ಸ್ವಲ್ಪ ಬಕೆಟ್ ಹಿಡೀರಿ. ಇನ್ನೊಂದು, ಯಾವತ್ತು ಯಾವನೇ ಏನೇ ಅನ್ನಲಿ, ನೀವು ಕರೆಕ್ಟ್ ಇದ್ದರೆ ಒಪ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ, ಫೈಟ್ ಮಾಡಿರಿ. ಕರೆಕ್ಟ್ ಇದ್ದಾಗ ಫೈಟ್ ಮಾಡಬೇಕು, ಅದು ಯಾವನೇ ಆಗಿರಲಿ. ಏನಕ್ಕೆ ಒಪ್ಕೊಬೇಕು ಹೇಳ್ರಿ? ನಾವು ಕಷ್ಟಪಟ್ಟು ಕೆಲಸ ಮಾಡೋದು, ಯಾವನೋ ನೀನು ಸರಿ ಇಲ್ಲ ಅಂತ ಸುಮ್ಮನೆ ಅವನ್ನ ತಿರ್ಸ್ಕೊಳಕ್ಕೆ ನಮಗೆ ಹೇಳ್ದ ಅಂತ ನಾವು ಒಪ್ಕೊಂಡ್ಬಿಡ್ಬೇಕಾ? ನಾನು ಒಪ್ಕೊಳಲ್ಲ, ಏನಕ್ಕೆ ಒಪ್ಕೊಳ್ಳಿ? ನನಗೆ ತಿಕ್ಲಿ ಹಿಡ್ದಾಯ್ತಾ ಹೇಳ್ರಿ? ಸುಮಾರು ಸತಿ 400 ಇದೇ ವಿಷಯಕ್ಕೆ ಫೈಟ್ಗಳು ಮಾಡಿದ್ದೀವಿ. ಏನಕ್ಕೆ? ಕಷ್ಟಪಟ್ಟಿದ್ದೀವಿ, ಕಷ್ಟಪಟ್ಟಿರೋದಕ್ಕೆ ಕೊಡ್ರಿ, ಇಷ್ಟೇ ನಮ್ಮದು, ಸಿಂಪಲ್. ನೋಟಿಸ್ ಮಾಡ್ರಿ. ಇದೇನು ಹೇಳ್ತಾರಲ್ಲ, ದೇವ್ರು ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ, ಆ ಥರ ಸಿಚುವೇಶನ್ ಇಲ್ಲಿ ಬಿಡ್ರಿ. ಅದು ಹೇಳೋದೇನಕ್ಕೆ, ಜನಗಳಿರ್ತವೆ, ಏನೂ ಮಾಡೋಕ್ಕಾಗಲ್ಲ. ಸೊ ಬ್ಯಾಕ್ ಟು ಟಾಪಿಕ್ ಗೈಸ್. ಪಡೆಯಪ್ಪ ಮಾಸ್ ಮೂವಿ, ಅದು ಥಿಯೇಟ್ರಲ್ಲಿ. ಹಿಂಗಿರ್ಬೇಕು ಹೇಳಿ ಜೋಶು. ಥಿಯೇಟ್ರ್ ಅಂದರೆ ಇದು ಆ್ಯಕ್ಚುಲಾಗಿ ಪಿ ವಿ ಆರ್ಗೆ ಹೋಗ್ತಾ ಇರೋದು, ಆದರೂ ನಮಗೆ ಥಿಯೇಟ್ರ್ ಅನ್ನೋಕ್ಕೆ ಮಜಾ. ಆ್ಯಕ್ಚುಲಾಗಿ ಪಿ ವಿ ಆರು ಒಂದು ಥಿಯೇಟ್ರೇ ಒಂದು ಕಾಲದಲ್ಲಿ. ಸೊ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಬಟ್ ಒಂದು ಗ್ಲಿಮ್ಸ್ ಅಟ್ಲೀಸ್ಟ್ ರೆಕಾರ್ಡ್ ಮಾಡಬೇಕಲ್ವ ನಿಮಗೋಸ್ಕರ, ಅದನ್ನು ರೆಕಾರ್ಡ್ ಮಾಡ್ತೀನಿ. ನಮ್ಮ ಸೀಟ್ ಯಾವುದು ಏನು ಎಲ್ಲ ತೋರಿಸ್ಕೊಡ್ತೀನಿ. ಹಾಗೆ ಅಲ್ಲೂ ರಾಯ್ ಜೊತೆ ಸ್ವಲ್ಪ ಮಾತಾಡ್ತೀನಿ. ನಾನು ಎಕ್ಸ್ಪೀರಿಯನ್ಸ್ ಬೇಡಪ್ಪ, ನಾನು ಹೇಳೋದು ಹೇಳ್ಬಿಟ್ಟೆ ನಂದು. ಅವನಿಗೆ ಹೆಂಗಿತ್ತು ಶಾಕು, ಅದು ಮಾತಾಡಿದಾಗ, ಇದು ಮತ್ತೆ ರಿಲೀಸ್ ಆಗಕ್ಕೂ ಅದು ಹೆಂಗಿತ್ತು ಅವನಿಂದ ತಿಳ್ಕೊಡೋಣ ಅಲ್ವಾ? ನೋಡೋಣ ಏನಂತಾನೆ ಹುಡುಗ. ನಮ್ಮ ಮಚ್ಚ, ನನ್ನ ಫೇವ್ರೆಟ್ ಮಚ್ಚ ಅವನು. ಕಡಿಮೆ ವರ್ಷ ಆಗಿರ್ಬೋದು, ಕಡಿಮೆ ಅಲ್ಲ, 5 ಇಯರ್ಸ್ ಆಗಿದೆ ಫ್ರೆಂಡ್ಶಿಪ್ ಮಾಡಿ. ಬಟ್ ನನ್ನ ಲೈಫಲ್ಲಿ ಇರೋದೇ ಕಡಿಮೆ ಜನ ಗೈಸ್, ಫ್ರೆಂಡ್ಸ್ಗಳು ಜಾಸ್ತಿ ಜನ ಇಲ್ಲ. ಒಂದು ಕೈ ಬೆರಳಲ್ಲಿ ಎಣಿಸ್ಬಿಡ್ಬೋದು. ಹೆಸರುಗಳು ಬೇಕಾದರೂ ಹೇಳ್ಬಿಡ್ತೀನಿ, ಯಾಕಂದರೆ ಇನ್ನೊಬ್ರು ಬೇಜಾರಾಗಲ್ಲ. ಯಾಕೆ ಗೊತ್ತಾ, ಇರೋದೇ ಅಷ್ಟೇ ಜನ, ಇರೋದೇ ನನ್ನ ಜೊತೆ ಜೀವನ್ನು, ಪವನ್ನು, ನಮ್ಮ ರಾಯ್ ಮತ್ತು ಗಜಾನನ್, ಇಷ್ಟೇ ಜನ. ಅದು ಬಿಟ್ಟರೆ ಇನ್ನೂ ಚೆನ್ನಾಗಿ ಒಳ್ಳೆ ಫ್ರೆಂಡ್ಸ್ಗಳು ಇದ್ದಾರೆ ಕೂಡ, ಒಳ್ಳೆ ಫ್ರೆಂಡ್ಸು. ಚಂದ್ರಶೇಖರ್ ಇದ್ದಾನೆ, ಅರುಣೋದಯ ಇದ್ದಾನೆ. ಇವರೆಲ್ಲ ಹೆಂಗೆ ಅಂದರೆ ಒಂದು ಮರ್ಯಾದೆ ಕೊಡ್ತಾರೆ ಗಾಯ್ಸ್ ಫ್ರೆಂಡ್ಶಿಪ್ಗೆ, ಅಷ್ಟೇ ಬೇಕಿರೋದು ಲೈಫಲ್ಲಿ. ಮುಂದೆಗಡೆ ಒಂದು ಮಾತಾಡೋದು, ಹಿಂದೆಗಡೆ ಒಂದು ಮಾತಾಡೋದು, ಅಂಥ ಜನ ಹಿಡ್ಕೊಂಬಿಡ್ರಿ, ಹೇಳ್ತಾ ಇದ್ದೀನಿ. 5 ಜನ ಇದ್ದಾರ ಸಾಕು, ಖುಷಿಯಾಗಿರಿ. ಒಮ್ಮೆ 1,000 ಜನ ಹಿಡ್ಕೊಂಡು ನಾವು ನಿಮ್ಮಿಂದೆ ಮಾತಾಡೋದು, ನೀವು ಅವನಿಂದೆ ಮಾತಾಡೋದು, ಇದೆಲ್ಲ ಬೇಡವೇ ಬೇಡ ಗೈಸ್. ಏನಕ್ಕೆ ಇಷ್ಟೊತ್ತು? ಏನು ಲೇಟ್ ಏನು? ತಿಕ್ಕ ಮುಚ್ಚಿ ಎದ್ದಿದ್ದು ಲೇಟು ಅನ್ನೋ. 5 ಗಂಟೆಗೆ ಇಲ್ಲಿರ್ಬೇಕು ಅಂದ್ಲು. 5 ಗಂಟೆಗೆ ಇಲ್ಲಿರ್ಬೇಕು. 4 ಗಂಟೆಗೆ ಎದ್ದೇಳ್ತೀನಿ, 5 ಗಂಟೆಗೆ ಶಾರ್ಪ್ ಇಲ್ಲಿರ್ಬೇಕು, 4:15 ಮನೆಗೆ ಬಿಡೋಣ ಅಂತ ನನ್ನ ಎತ್ತು ಅಂತೆ. ನಾನು ಮಲ್ಕೊಂಡೆ. ಎದ್ದು ನೋಡ್ರೆ 5 ಗಂಟೆ ಆಯ್ತು ಅನ್ಸುತ್ತೆ. ಬಾತ್ರೂಮಲ್ಲೇ ಅವಳೆ 5:15 ಆಯ್ತು. ನಾನು ಬೈತಾ ಇದ್ದೀನಿ, 5 ಗಂಟೆಗೆ ಬಿಡ್ಬೇಕು ಅಂದ್ಬಿಟ್ಟು ಇವಾಗ ನನಗೆ ಲೇಟ್ ಮಾಡ್ತಿದ್ದೆ ನೀನು. ಅವ್ಳು ಬಂದಿದ್ದ ತಕ್ಷಣ ನಾನು ಬಾತ್ರೂಮ್ ಬಂದ, ರೆಡಿ ಆಗ್ಬಿಟ್ಟು ಆಚೆ ಬಂದು ನೋಡ್ರೆ ಅವಳಿಲ್ಲ, ಗಾಡಿ ತಗೊಂಡು ಅವಳು ಹೋಗ್ಬಿಟ್ಟಾಳೆ. ಹಿಂಗೆ ಎಷ್ಟೊತ್ತಿ ಫೋನ್ ಹಾಕಿದ್ದೀನಿ ಹೇಳು ಮಚ್ಚ? ನಾನೇ ತೋರಿಸ್ತೀನಿ ತಾಳು, ಬೇಡ ನಂಬರ್ ಕಾಣಿಸುತ್ತೆ. ಎಷ್ಟೊತ್ತಿ ಮಾಡಿದ್ದೀನಿ ಹೇಳು? ಮಗನೇ ಅದನ್ನೇ ವಿಡಿಯೋಲಿ ಹೇಳಿದ್ದೀನಿ, ಕಾಮನ್ನು. ಸೈಲೆಂಟ್ ಆಫ್ ಮಾಡಿದೆ, ರಿಂಗ್ ಹೊಡಿಯುತ್ತೆ.
ಅಲಾರಾಮು ಇಟ್ಟಿದ್ದೀನಿ, ಹಾಂ, ಆದ್ರೂ ಎದ್ದಿಲ್ಲ. ಏನಕ್ಕೆ ಗೊತ್ತಿಲ್ಲ, ಈಗ ಗೊತ್ತಿಲ್ವಾ? ಕಿವಿಗೆ ಏನೋ ಕೇಳಿಸ್ತಾನೆ ಇಲ್ಲ. ಏನಾದ್ರು ಪೋಟ್ಕೊಂಡಿದ್ದ ಹಿಂಗೆ? ಹಿಂಗೆ ಫೋನಿಂದ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟೆ. ಹಾಂ ಹಾಂ. ಮತ್ತೆ ಎಲ್ಲೋಣ ಈಗ, ಇನ್ನೂ ಟೈಮ್ ಐತಲ್ಲ, 6:13. ಒಳಗೆ ಹೋಗ್ಬಿಡೋಣ, ಒಳಗೆ ಹೋಗ್ಬಿಡೋಣ. ಗಾಡಿ ಇಟ್ಬಿಡೋಣ, ಹಾಂ ಇಟ್ಬಿಟ್ಟು ನಡ್ಕೊಂಡು ಎಲ್ಲಾದ್ರೂ ಟೀ ಕುಡ್ಕೊಂಡು. ಹಾಂ ಅಷ್ಟೇ. ನೋಡ್ರಿ ರಾವಿ ಗಾಡಿ ಹೆಂಗೈತೆ, ಮೀಟಿಯೋರ್ 350. ಹುಡ್ಗಂಗೆ ಮಸ್ತಿಗೆ ಸೆಟ್ ಆಯ್ತು ಮಾತ್ರ ಆ ಗಾಡಿ, ಕೇಳೋದೇ ಬೇಡ. ದೊಣ್ಣೆ ಬಿರಿಯಾನಿ ಪ್ಯಾಲೇಸ್. ಫುಲ್ಲು ಶೇಕಿಂಗ್. ಹಲೋ ಹನ್ನಿ ಬನ್ನಿ. ಏನಿದು ರಿಜಿಸ್ಟ್ರೇಷನ್ನ? ಓಕೆ, ಇಲ್ಲಿಗೆ ಹೋಗಿ ನಿಲ್ಸಿದ್ರೆ ಸ್ಕ್ಯಾನ್ ಮಾಡ್ತಾರೆ. ಥ್ಯಾಂಕ್ ಯು. ಪಾರ್ಕಿಂಗ್ ಚೆನ್ನಾಗಿದೆ ಅಪ್ಪ, ಖಾಲಿ ಹೊಡಿತೈತಿ ಇವತ್ತು. ಇಲ್ಲೇನಾ? ಎಲ್ಲ ಕಣ, ಅಲ್ಲಿ ಎಂಡೆಲ್ಲ ಹಾಕ್ಬಿಡೋಣ. ಹಾಂ, ஏன் இப்படி கோவப்படுறீங்க? பொம்பளைன்னா பொறுமை வேணும், அவசரப்படக்கூடாது, அடக்கம் வேணும், ஆத்திரப்படக்கூடாது, அமைதி வேணும், அதிகாரம் பண்ணக்கூடாது, கட்டுப்பாடு வேணும், இப்படி கத்தக்கூடாது, பயபக்தியா இருக்கணும், இப்படி பஜாரித்தனம் பண்ணக்கூடாது. மொத்தத்துல பொம்பளையா இருக்கணும். You know one thing, anger is the cause of all miseries. One should know how to control it, otherwise life will become miserable. Try to understand that. ஒண்ணு மட்டும் ஞாபகம் வச்சுங்க, கஷ்டப்படாம எதுவும் கிடைக்காது, கஷ்டப்படாம கிடைக்கிறது என்னைக்குமே நிலைக்காது. அதிகமா ஆசைப்படுற ஆம்பளையும் அளவுக்கு அதிகமா கோவப்படுற பொம்பளையும் நல்லா வாழ்ந்தத சரித்திரமே கிடையாது. இது என் அப்பா வாழ்ந்து இருந்த இடம். என்ன பொறுத்த வரைக்கும் வயசானாலும் உன் ஸ்டைல் அழகும் கூடவே பிறந்தது என்னைக்கும் போகாது. ಈ வழி எத்தனை ஜென்மம் எடுத்தாலும் அளவுக்கு அதிகமா ஆசைப்படுற ஆம்பளையும் அளவுக்கு அதிகமா கோவப்படுற பொம்பளையும் நல்லா வாழ்ந்ததா சரித்திரமே கிடையாது. வாழும்போது தான் நீ நிம்மதியா வாழல, உன் ஆத்மாவது நிம்மதியா இருக்கட்டும். ஆண்டவா. ಫಸ್ಟು ಗೈಸ್ ಇದು ಹೆಂಗಂದ್ರೆ ಸ್ಟಾರ್ಟಿಂಗ್ ಆಫೀಸಲ್ಲಿ ಕುತ್ಕೊಂಡಿದ್ರೆ ಒಂದು 2 ವೀಕ್ಸ್ ಅಲ್ಲ 2 ವೀಕ್ಸ್ 2 days ಮುಂಚೆ ಸೊ ಕುತ್ಕೊಂಡು ಮಾತಾಡ್ತಾ ಇದ್ರಿ ಪಡೆಯಪ್ಪ ಮೂವಿ ಬಗ್ಗೆ. ನಾನು ನನ್ನ ಫೇವ್ರೆಟ್ ಮೂವಿ, ಮೋಸ್ಟ್ ಫೇವ್ರೆಟ್, ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅದು ಥಿಯೇಟ್ರಲ್ಲಿ ನೋಡಿಲ್ಲ, ಸೊ ಥಿಯೇಟ್ರಲ್ಲಿ ನೋಡಬೇಕು ಅಂತ ಆಸೆ ಇತ್ತು, ನೋಡು ಅಂತ ಹೇಳಿದೆ. ಯೂಟ್ಯೂಬಲ್ಲಿ ಹುಡುಕು ಅಂತ ಕಳಿಸು ಅಂತ ಕೇಳ್ದ, ಯೂಟ್ಯೂಬಲ್ಲಿ ಹುಡುಕ್ದೆ, ಸಿಗ್ಲಿಲ್ಲ. ಜಸ್ಟ್ ಸ್ವಲ್ಪ ಸೀನ್ಸ್ ಮತ್ತೆ ಎಕ್ಸ್ಪ್ಲನೇಷನ್ ಮಾತ್ರ ಇತ್ತು. ಬರೇ ಸೀನ್ಸ್ ತೋರಿಸ್ಬಿಟ್ಟು ಜೋಶು ಫುಲ್ ಎಬ್ಬರ್ಸ್ಬಿಟ್ಟಿದ್ದ ನೋಡ್ಬೇಕು ಅನ್ನೋ ತರ ಹೈಪ್ ಕ್ರಿಯೇಟ್ ಮಾಡ್ಬಿಟ್ಟೆ. ಆಮೇಲೆ ಸರಿ ಅಂತ ಸುಮ್ನೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೆ ಆಫೀಸ್ ಮುಗಿಸಿ ನೆಕ್ಸ್ಟ್ ಡೇ. ಸ್ಕ್ರೋಲ್ ಮಾಡ್ತಾ ಇರೋ ಟೈಮಲ್ಲಿ ಪಡೆಯಪ್ಪ ರಿಲೀಸ್ ಅಂತೆ. ಶಾಕ್ ತಕ್ಷಣ ಏನಂದ್ರೆ ಅದ್ ನೋಡಿದ ತಕ್ಷಣ ಹುಡುಗ 1 second ವೇಟ್ ಮಾಡಿಲ್ಲ, ಮಚ್ಚಾ ಹೋಗ್ತಾ ಇದೀವಿ ಬುಕ್ ಅಷ್ಟೇ, ಆನ್ ಸ್ಪಾಟ್ ಬುಕ್ ಮಾಡ್ಕೊಂಡು ಟೈಮು ನೋಡಿಲ್ಲ, 6:30 ಬೆಳಗ್ಗೆ ಮಾಡ್ಬಿಟ್ಟಿದ್ದಾನೆ ಹುಡುಗ. ಫುಲ್ಲು ಮಾರ್ನಿಂಗ್
ಮತ್ತೆ ಹೇಳ್ದೆ ಎಪ್ಸು ಅಂತ, ಎಪ್ಸಿಲ್ಲ. ಏನ್ ಎಪ್ಸಿಲ್ಲ, 9 ಸತಿ ಕಾಲ್ ಮಾಡಿದೀನಿ ಮಗನೇ. ಆ ರಿಂಗ್ ಆಯ್ತು, ನಾನು ಸೈಲೆಂಟ್ ತೆಗ್ದೆ, ರಿಂಗ್ ನೋಡ್ಬಿಟ್ಟು ವಾಪಸ್ ಆಗ್ತಾಯ್ತು. ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ಇಲ್ಲ, ನನಗೆ ಅದ್ಗೇನು ಕೇಳಿಸ್ಲೇ ಇಲ್ಲ. ಅದಕ್ ನಮ್ಮಂತವ್ರು ಜಾಸ್ತಿ ಜನ ಇರ್ತಾರೆ, ನೀನ್ ಎಷ್ಟೇ ಫೋನ್ ಮಾಡೋ ಅದ್ ಕೇಳಲ್ಲ. ಬಟ್ ಕರೆಕ್ಟ್ ಟೈಮ್ ಬಂದಿದ್ದೀನಿ. ಯಾವ್ದೇ ರೈಡ್ ಇರ್ಲಿ, ಏನೇ ಶಾಪಿಂಗ್ ಇರ್ಲಿ, ಫೋನ್ ಎತ್ತಲ್ಲ. ಬಟ್ ಅದು Phone ಎತ್ತಲ್ಲ. ಇಲ್ಲ ಕರೆಕ್ಟ್ ಟೈಮಿಗೆ ಬಂದಿರ್ತೀನಿ ಅಷ್ಟೇ. ಫೋನ್ ಅದು ಎದ್ದಿರಲ್ಲ, ಏನ್ ಎದ್ದಿರಲ್ಲ, ಬಟ್ ಕರೆಕ್ಟ್ ಟೈಮ್ ಬಂದ ಇಲ್ವಾ ಅದು ಇಂಪಾರ್ಟೆಂಟ್. ಏನ್ ಎದ್ದಿರಲ್ಲ ಹೇಳು. ನಾನು ನೀನಾ? ಓಕೆ. ಬೇರೆ ಏನೋ ಮಚ್ಚ ಎಕ್ಸ್ಪೀರಿಯನ್ಸ್ ಅದ್ ನೀನ್ ಹೇಳ್ಬೇಕು. ನಾನು ಕ್ರೇಜ್ ಇತ್ತಪ್ಪ, ಅದು ಥಿಯೇಟರ್ ಅಲ್ಲಿ ನೋಡಿರ್ಲಿಲ್ಲ ಈ ಫಿಲಮ್ ನ. ಬಟ್ ಅದನ್ನ ನಾನು ಅವ್ರು ಹೆಂಗ್ ಈಗಿರೋ ಥಿಯೇಟರ್ಗೆ ಅವ್ರು ಹೆಂಗ್ ತಗೊಂಡ್ ಬರ್ತಾರೆ ಅಂತ ಐಡಿಯಾ ಇರ್ಲಿಲ್ಲ. ಬಟ್ ನೋಡಾದ್ಮೇಲೆ ಕೆಲವೊಂದ್ ಸೀನ್ಸ್ ಪಾಪ ತುಂಬಾ ಟ್ರೈ ಮಾಡಿದ್ದಾರೆ. ಮೇಲೆ ಕೆಳಗೆ ಸ್ವಲ್ಪ ಬ್ಲರ್ ಆಗಿ ದೇ ಹ್ಯಾವ್ ಟ್ರೈಡ್. ಚೆನ್ನಾಗಿತ್ತು ಫಿಲಮ್, ಸ್ಟೋರಿ ವೈಸ್ ಗುಡ್. ಸೂಪರ್. ಕ್ಲೈಮ್ಯಾಕ್ಸ್ ಹೆಂಗಿತ್ತು? ಕ್ಲೈಮ್ಯಾಕ್ಸ್ ಕ್ರೇಜಿ, ಮಾತಾಡಂಗಿಲ್ಲ. ವಳಿ ಥಿಯೇಟರ್ ನೋಡ ಮಜಾನೇ ಬೇರೆ ಮಚ್ಚ. ಫುಲ್ ಬಿಸಿಲು.